ಯಾವಾಗ 30 ಸೆಕೆಂಡ್ ನ್ಯೂಸ್ ಕನ್ಸಂಪ್ಷನ್ ಅಂತ ಬರುತ್ತೆ, ಅಲ್ಲಿ ರಿಯಾಲಿಟಿಗಳಿಗಿಂತ ಹೆಚ್ಚಾಗಿ ಭಾವನೆಗಳ ಮಾರಾಟ ಆಗುತ್ತೆ. ಭಾವನೆಗಳೇ ಅಲ್ಲಿ ಡ್ರೈವ್ ಮಾಡಿಸೋಂಥದ್ದು. ನಾವು ಯಾವುದೇ ಒಂದು ಪಾಡ್ಕಾಸ್ಟ್ ಮಾಡಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯೂಗಳನ್ನ ಮಾಡಲಿ, ಅದು ಹೇಗೆ ಓಡುತ್ತೆ ಅಂದರೆ ಆ ಭಾವನೆಗಳು ನೋಡುಗರಿಗೆ ಇಷ್ಟ ಆದರೆ ಆ ಭಾವನೆಗಳ ಜೊತೆಯಲ್ಲಿ ಅವ್ರು ಕುತ್ಕೊಂಡ್ರೆ ಅದು ಸುದ್ದಿಗಳು ಓಡುತ್ತೆ, ಇಲ್ಲದೇ ಓಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿರೋದು. ಒಂದು ಕಡೆ ಭಾವನೆಗಳು ಡ್ರೈವ್ ಮಾಡುತ್ತೆ, ಇನ್ನೊಂದು ಕಡೆ ರಿಯಾಲಿಟಿ ಸೈಲೆಂಟ್ ಆಗ್ತಾ ಹೋಗುತ್ತೆ. ಹೀಗಾದಾಗ ಸಮಾಜ ಏನಾಗುತ್ತೆ, ಅದು ಒಂದು ಪಾಯಿಂಟ್ ಬೇಕಲ್ಲ ಕೊಡು ಅಂತಂದು. ನೀವು ಹೇಳಿದಂಗೆ ಇವತ್ತು ಜನಗಳಿಗೆ ಸುದ್ದಿ ಬೇಕಾಗಿಲ್ಲ ಅಂತ, ನನಗೇನಾಗ್ತಿದೆ ಅದರಿಂದ ಅಂತ. ಒಂದು ಸುದ್ದಿಯಿಂದ ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಅದು ಸುದ್ದಿ, ಅದನ್ನು ಎಲ್ಲಿ ಬಂದರೂ ನೋಡ್ತಾರೆ ಅವರು. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾಳೆ ಪೇಪರಲ್ಲಿ ಬಂದರೂ ನೋಡ್ತಾರೆ ಕರೆಕ್ಟ್ ಇದೆಯಾ ಇಲ್ವೋ ಅಂತ. ಆ ಥರದ ಸುದ್ದಿಗಳಿದ್ದಾವೆ. ನನಗೆ ಏನಾಗುತ್ತೆ ಅಂತ, ಒಂದು ನನಗೆ ಫಿನಾನ್ಷಿಯಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಸಾಮಾಜಿಕವಾಗಿ ಹೆಂಗೆ ಎಫೆಕ್ಟ್ ಆಗುತ್ತೆ, ರಾಜಕೀಯವಾಗಿ ಯಾವ ರೀತಿಯಲ್ಲಿ ಒಂದು ಎಫೆಕ್ಟ್ ಆಗಿದೆ. ಉದಾಹರಣೆಗೆ SIR ಬಂದಾಗ ನನ್ನ ವೋಟಿಂಗ್ ರೈಟ್ ಹೋಗ್ಬಿಡುತ್ತೆ ಅಂತ ಗಾಬರಿ ಆಯ್ತಲ್ಲ, ಆಗ ಅದಕ್ಕೆ ಬಂದ ಸುದ್ದಿಯೆಲ್ಲ ನೋಡೋಕ್ಕೆ ಶುರು ಮಾಡಿದ್ರು, ಇದೆಷ್ಟು ದಿನ ಇರುತ್ತೆ. ಅಥವಾ ಈ ಖಾತಾ ಮಾಡಿಸಿ ಅಂತ ಹೇಳಿದಾಗ ಇಲ್ಲಿ ನಮ್ಮ ಆಸ್ತಿ ಹೊರಟೋಗುತ್ತೋ ಅಂತ ಅದಕ್ಕೆ ಬಂದ ನೋಡೋಕ್ಕೆ ಶುರು ಮಾಡಿದರು. ಎರಡನೇದ್ದು ಒಂದು ಸುದ್ದಿ ಇರುತ್ತೆ, ಈಗ ನಿನ್ನ ಹದಿಹರೆಯದ ಮಗನ ಜೊತೆ ಹೆಂಗೆ ವರ್ತಿಸಬೇಕು ನೀನು, ಇದ್ರ ಬಗ್ಗೆ ಯಾರಾದರೂ ಒಬ್ಬ ಅಪ್ಪ ಮಾತಾಡಿದ್ರೆ ಅದನ್ನು ನೋಡ್ತಾರೆ. ಅಲ್ಲಿ ಸುದ್ದಿ ಇರಲ್ಲ, ಬಟ್ ಅವನಿಗೆ ಬೇಕಾದ ಸುದ್ದಿ ಇರುತ್ತೆ, ಅವನಿಗೆ ಬೇಕಾದ ಒಂದು ಇನ್ಸೈಟ್ ಇರುತ್ತೆ, ಅವನಿಗೆ ಒಂದು ಜ್ಞಾನ ಬೇಕಲ್ಲ, ಅದಿರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಮಂದಿ ನೋಡ್ತಾರಂತೆ. ಈಗ ಮಿಡ್ಲ್ ಪೇಜಲ್ಲಿ ಬರೋ ಒಂದು ಆರ್ಟಿಕಲ್ ಓದೋದಕ್ಕೂ ಫಸ್ಟ್ ಪೇಜ್ 1ನಲ್ಲಿ ಬರೋ ಆರ್ಟಿಕಲ್ ಓದೋರಿಗೂ ಒಂದು ವ್ಯತ್ಯಾಸ ಇದೆ. ಪೇಜ್ 1ನಲ್ಲಿ ಬರುವ ಮುಖ್ಯವಾದ ಸುದ್ದಿಗಳನ್ನು ಓದೋನೇ ಬೇರೆ, ಈ ಮಧ್ಯಪುಟದಲ್ಲಿ ಬರೋ ಸುದ್ದಿಗಳನ್ನ ಓದೋದೇ ಬೇರೆ. ನಾನು ಆನಂದಾಗ ಮನೆಗೆ ಹೋದಾಗ ನೋಡಿದ್ದೆ, ಅವರು ಪ್ರತಿ ಪತ್ರಿಕೆ ಎಡಿಟೋರಿಯಲನ್ನು ಭಾಳ ವಿಸ್ತಾರವಾಗಿ ಓದ್ತಾರೆ. ಪೇಜ್ 1 ಓದಲ್ಲ ಅವರು. ಪೇಜ್ 1 ಗೊತ್ತಿರುತ್ತೆ ನನಗೆ, ಪೊಲಿಟಿಕಲ್ ನ್ಯೂಸ್ ಇರುತ್ತೆ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್ ಇರುತ್ತೆ, ಸ್ಪೋರ್ಟ್ಸ್ದು ಏನೋ ಹಾಕಿರ್ತೀರಿ, ಅದು ನನಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಆ ಸುದ್ದಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅದರ ಹಿಂದುಗಡೆ ಏನು ಹಿಕ್ಮತುಗಳಿದೆ, ಅದು ಏನು ಮುಂದೆ ಅಂದರೆ ಒಂದು ಚೆಸ್ ಆಟ ಥರ 64 ನಡೆಗಳ ನಂತರ ಅದು ಏನಾಗಿರ್ಬೋದು ಆ ಸುದ್ದಿ, ಇದನ್ನು ನೋಡೋದಕ್ಕೆ ನಾನು ಆ ಮಧ್ಯಪುಟವನ್ನು ಓದ್ತೀನಿ. ಅಲ್ಲೊಬ್ಬ ಇನ್ಸೈಟ್ಫುಲ್ ಮೈಂಡ್ ಥಿಂಕರ್ ಇದ್ದಾನಲ್ಲಿ, ಆ ಥಿಂಕರನ್ನು ಒಬ್ಬ ಪತ್ರಿಕೆಯಲ್ಲಿ ಹುಡುಕೋರು ಭಾಳ ಮಂದಿ ಇದ್ದಾರೆ. ಹೀಗಾಗಿ ಸಮಾಜದಲ್ಲಿ ಸುದ್ದಿಯನ್ನು ಬಯಸುವವರು ಮತ್ತು ಒಬ್ಬ ಚಿಂತಕನನ್ನು ಬಯಸುವವರು ಎರಡೂ ಇರ್ತಾರೆ. ನೀವು ಗಮನಿಸಿರ್ಬೋದು, ಗಿರೀಶ್ ಕಾರ್ನಾಡರ ನಾಟಕವನ್ನು ಓದಿದವರ ಸಂಖ್ಯೆ ಈ ನಾಡಲ್ಲಿ ಎಷ್ಟಿರ್ಬೋದು, ಭಾಳ ಮಿನಿಮಮ್. ಆದರೆ ಗಿರೀಶ್ ಕಾರ್ನಾಡ್ ಏನು ಅಂತ ಗೊತ್ತಿರೋರ ಸಂಖ್ಯೆ ಎಲ್ರಿಗೂ ಗೊತ್ತಿದೆ. ಅವರ ಚಿಂತನೆ ಏನು, ಅವರು ಏನನ್ನು ಪ್ರತಿನಿಧಿಸ್ತಾರೆ, ಏನನ್ನು ಪ್ರತಿಪಾದಿಸ್ತಾರೆ ಎಲ್ರಿಗೂ ಗೊತ್ತಿದೆ. ಅದು ಪತ್ರಿಕೆಯಿಂದ ಆಗಿದ್ದು. ಅವ್ರು ಸುದ್ದಿ ಬರಲಿಲ್ಲ ಪತ್ರಿಕೆಯಲ್ಲಿ, ಅವ್ರದ್ದು ಎಲ್ಲೋ ಒಂದು ಕೋಟ್ ಬಂದಿರುತ್ತೆ ಅಥವಾ ಯಾವುದೋ ಒಂದು ಸಣ್ಣ ಒಳಪುಟಗಳಲ್ಲಿ ಅವರ ಒಂದು ಮಾತು ಬಂದಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಈ ನಾಡಿಗೆ ಸಮಗ್ರವಾಗಿ ಅವನ ಮನೋಧರ್ಮವನ್ನು ತಿಳಿಸುವಂಥ ಕೆಲಸ ಪತ್ರಿಕೆ ಮಾಡ್ತಾ ಬಂದಿದೆ. ಈಗ ನಾನು ನಮ್ಮ ತಂಡದ ಜೊತೆಯಲ್ಲಿ ಮಾತನಾಡುವಾಗ ಸಾಕಷ್ಟು ಸರಿ ಹೇಳ್ತಿರ್ತೀನಿ, ಸುದ್ದಿಯನ್ನು ಬರೀ ಸುದ್ದಿ ಥರ ಬರೆದ್ರೆ ಅಥವಾ ಹಿಂಗಿದೆ ಅಂತ ಬರೆದ್ರೆ ಓದುವಂಥವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಅದ್ರ ಬದಲು ಅದಕ್ಕೊಂದು ಆ್ಯಂಗಲ್ ಕೊಡಿ ಮತ್ತು ಜನರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ, ನಾನು ಯಾಕೆ ಇದನ್ನು ಓದಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋ ಥರವಾಗಿ ಬರೀರಿ ಅಂತೇಳಿ. ಆದರೆ ಅದನ್ನೇ ನಾನು ಇನ್ನೊಂದು ಸರಿ ಯೋಚನೆ ಮಾಡಿದಾಗ, ನಾವು ಸಾಮಾನ್ಯವಾಗಿ ಪತ್ರಿಕೋದ್ಯಮದಲ್ಲಿ ಹೇಳೋದಂದರೆ ನ್ಯೂಸ್ ಥರ ಇರಲಿ, ವ್ಯೂಸ್ ಥರ ಇರಲಿ, ವ್ಯೂಸ್ಗೋಸ್ಕರ ಸಂಪಾದಕೀಯ ಇದೆ ಅಂತೇಳಿ. ಆದರೆ ಈ ನ್ಯೂಸ್ ಮತ್ತು ವ್ಯೂಸ್ ಎರಡೂ ಕೂಡ ಮಿಶ್ರಣವಾಗೋಕ್ಕೆ ಶುರುವಾದಾಗ ಅದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ. ಸ್ಟಾರ್ಟ್ ಆಗಿದ್ದು ಟ್ಯಾಬ್ಲಾಯ್ಡಿಂದ. ಅಗೇನ್ ಟ್ಯಾಬ್ಲಾಯ್ಡ್ ಮತ್ತು ಹಿಂದೂ ಮತ್ತು ಮುಂತಾದ ಪತ್ರಿಕೆಗಳಲ್ಲಿ ಒಂದು ಎಡಿಟ್ ಪೇಜಲ್ಲಿ, ಒಪೆಡ್ ಪೇಜಲ್ಲಿ ಒಂದು ಒಪಿನಿಯನ್ ಬರೆಯೋರು. ಪ್ರತಿ ಸುದ್ದಿಗೆ ಆ ಸುದ್ದಿಗೆ ಗುದ್ದು ಅಂತ ಅಥವಾ ಸುದ್ದಿಗೊಂದು ಚುಚ್ಚುಮದ್ದು ಅಂತ ಹಿಂಗೆ ಬರೆಯೋದು ಸುದ್ದಿ. ಅಂದರೆ ಉದಾಹರಣೆಗೆ ಪ್ರಧಾನಿ ಬೇರೆ ದೇಶಕ್ಕೆ ಹೋದರು ಅಂತ ಹೇಳೋ ಸುದ್ದಿ, ಅಲ್ಲಿ ಯಾಕೆ ಹೋಗಬೇಕಾಗಿತ್ತು ಅವರು, ಅದ್ರ ಹೋದ್ರಿಂದ ಎಷ್ಟು ಖರ್ಚಾಯಿತು, ಅದರಿಂದ ಹೋಗದೇ ಇದ್ದರೆ ಏನಾಗ್ತಿತ್ತು, ಈ ವಿಶ್ಲೇಷಣೆ ಬರೆಯೋರು. ಈ ಎರಡನ್ನು ಕೂಡ ಮಿಕ್ಸ್ ಮಾಡೋದಿದೆಯಲ್ಲ, ಅದು ಇವತ್ತಿನ ಪತ್ರಿಕೋದ್ಯಮ. ಅಂದರೆ ಸುದ್ದಿ ಗೊತ್ತಿರುತ್ತೆ ಎಲ್ಲರಿಗೆ, ಅದರ ಪರಿಣಾಮಗಳೇನು, ಅದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು ನಾನು, ದೇಶಕ್ಕೆ ಏನಾಗುತ್ತೆ, ಈ ಥರದ್ದು. ಬಹುಶಃ ನನಗೆ ಈ ದೇಶದ ಬಗ್ಗೆ ಚಿಂತೆ ಮಾಡುವವರು, ಸುದ್ದಿಯನ್ನು ಓದಿ ಚಿಂತೆ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನಿಸಲ್ಲ ನನಗೆ. ಅಂದರೆ ಪ್ರತಿಯೊಬ್ಬನಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವತ್ತು. ಅಂದರೆ ಯಾವುದು ನಡೆದರೂ, ಯಾವುದು ಪೊಲಿಟಿಕಲ್ಲು, ಯಾವುದು ನಾನ್ ಪೊಲಿಟಿಕಲ್ಲು, ಯಾವುದು ಅಪೊಲಿಟಿಕಲ್ ಅಂತ ಗೊತ್ತಿರುತ್ತೆ ಅವನಿಗೆ. ಹೀಗಾಗಿ ಅದನ್ನು ನಾವು ಇವತ್ತು ಪತ್ರಿಕೆ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಪತ್ರಿಕೆ ಒಂದು ಸುದ್ದಿಗೆ ಒಂದು ಹೊಸ ಆ್ಯಂಗಲನ್ನು ಖಂಡಿತ ಕೊಡ್ಬೋದು ಅಂತ.
ಒಬ್ಬ ಪತ್ರಕರ್ತನಾಗಿ ಆಮೇಲೆ ಒಬ್ಬ ಸಂಪಾದಕನಾಗಿ ನಿಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾಗ ಸಾಕಷ್ಟು ಜನರಿಗೆ ಅದು ತಿಳ್ಕೊಳ್ಳೋದು ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಒಬ್ಬ ಬರಹಗಾರ ಕೂಡ ಹೌದು. ಪತ್ರಕರ್ತ ಮತ್ತು ಒಬ್ಬ ಬರಹಗಾರ ಅವನ ಮಧ್ಯದಲ್ಲಿರುವಂಥ ಅವತ್ತು ಯಾವಾಗಲಾದರೂ ಕಾನ್ಫ್ಲಿಕ್ಟ್ ಉಂಟಾಗಿದ್ದಿದೆಯಾ ಪತ್ರಕರ್ತ ಮತ್ತು ಬರಹಗಾರ ಜೋಗಿ ಮಧ್ಯದಲ್ಲಿ? ಆಗುತ್ತೆ, ಭಾಳ ಸಲ ಆಗಿದೆ. ಅಂದರೆ ಏನಾಗಿರುತ್ತೆ ಅಂದರೆ, ಒಬ್ಬ ಪತ್ರಕರ್ತನಾಗಿ ನಾನೊಂದು ಪತ್ರಿಕೆಗೆ ಕೆಲಸ ಮಾಡ್ತಿರ್ತಾನೆ. ಪತ್ರಿಕೆಗೆ ಒಂದು ಮನೋಧರ್ಮ ಅಂತಿರುತ್ತೆ. ಆ ಪತ್ರಿಕೆಯ ಮನೋಧರ್ಮವನ್ನು ನಾನು ಮೀರೋಕ್ಕಾಗಲ್ಲ. ದಟ್ಸ್ ಐಡಿಯಾಲಜಿ ಆಫ್ ಎ ನ್ಯೂಸ್ ಪೇಪರ್ಗೆ ಐಡಿಯಾಲಜಿ ಇರಬಾರ್ದು ಅಂತ, ಬಟ್ ಒಂದು ಐಡಿಯಾಲಜಿ ಇರುತ್ತೆ. ಇಟ್ಸ್ ಏನು ಹಿಡನ್ ಫ್ಯಾಕ್ಟ್ಸ್, ಲೈಕ್ ಅನ್ಸೆಡ್ ಇಟ್ ವಿಲ್ ಬಿ ದೇರ್. ಅದನ್ನು ನಾನು ಮೀರೋಕ್ಕಾಗಲ್ಲ. ಅಂದರೆ ನಾನು ಆಚೆ ಇದ್ದು ಏನು ಬರೆದ್ರು ಅದು ಯಾರೋ ಬರೆದ್ರು ಅಂತ ಆಗುತ್ತೆ, ಇಲ್ಲಿ ಬರೆದಾಗ ಸಂಪಾದಕ ಬರೆದ ಅಂತ ಆಗುತ್ತೆ, ಸಂಪಾದಕ ಬರೆದಾಗ ಅವನ ಪತ್ರಿಕೆ ಅಭಿಪ್ರಾಯ ಅಂತ ಆಗುತ್ತೆ. ಸೊ ಅದಕ್ಕೆ ಅಂದರೆ ಇಟ್ ವಿಲ್ ಟೇಕ್ ಎ ಡಿಫ್ರೆಂಟ್ ಟರ್ನ್. ಇದು ನಾನು ಹಿಂದೆ ಏನಾಗ್ತಿತ್ತು ಅಂದರೆ, ನಾನು ಹಿಂದೆ ಪುರವಣಿ ಸಂಪಾದಕನಾಗಿರ್ತಿದ್ದೆ ಅಥವಾ ಸಹ ಸಂಪಾದಕನಾಗಿರ್ತಿದ್ದೆ. ಆಗ ನನಗಿದ್ದಷ್ಟು ಸ್ವಾತಂತ್ರ್ಯ ಈಗಿಲ್ಲ. ಇನ್ನೊಂದು ಎರಡನೇದೇನೆಂದರೆ, ಐ ಬೇಸಿಕಲಿ ಬಿಲೀವ್ ಇನ್ ಕ್ರಿಯೇಟಿವ್ ರೈಟಿಂಗ್ ಆ್ಯಂಡ್ ಜರ್ನಲಿಸಮ್ ಈಸ್ ನಾಟ್ ಕ್ರಿಯೇಟಿವ್, ಇಟ್ಸ್ ಈಸ್ ಬೇಸ್ಡ್ ಆನ್ ಟ್ರೂತ್. ಅದು ಆಮೇಲೆ ಏನು ಹಾರ್ಡ್ ಕೋರ್ ಜರ್ನಲಿಸಮ್. ಅದು ಹಾಯ್ ಬೆಂಗಳೂರಿನಂಥ ಪತ್ರಿಕೆಗೆ ನಾನು ಬರೀತಿದ್ದಾಗ ಅಲ್ಲಿ ಲಿಟ್ಲ್ ಬಿಟ್ ಏನು ಕ್ರಿಯೇಟಿವಿಟಿ ವಾಸ್ ಪಾಸಿಬಲ್, ಸ್ವಲ್ಪ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಅದು ಸಾಧ್ಯ ಆಗಲ್ಲ. ಅದು ಇಲ್ಲಿ ಆದರೆ ಒಬ್ಬ ಲೇಖಕ ಆ ಕಾಲದಿಂದಲೂ ಒಬ್ಬ ಲೇಖಕ ಏನು ಮಾಡ್ತಾನೆ ಅಂದರೆ, ಸ್ವಲ್ಪ ದಾರ್ಶನಿಕನಾಗಿರ್ತಾನೆ. ಪತ್ರಿಕೆಗೆ ದಾರ್ಶನಿಕತೆ ಇರಲ್ಲ, ಪತ್ರಿಕೆಗೆ ಸದ್ಯತನ ಇರುತ್ತೆ, ಇಮಿಡಿಯಸಿ. ಇವತ್ತಿನ ಈ ಕ್ಷಣದ ಸತ್ಯವನ್ನು ಅದು ಹೇಳ್ತಾ ಇರುತ್ತೆ, ನಾಳಿನ ಸತ್ಯವನ್ನು ಪತ್ರಿಕೆ ಹೇಳೋಕ್ಕಾಗಲ್ಲ. ಆಮೇಲೆ ಇವತ್ತು ಪತ್ರಿಕೆ ಬರೀ ಪತ್ರಿಕೆನೂ ಅಲ್ಲ, ಅದು ಉದ್ಯಮವೂ ಕೂಡ ಹೌದು. ಕರೆಕ್ಟ್. ಅಂದರೆ ಉದ್ಯಮ ಯಾಕಂದರೆ ಎಲ್ರಿಗೂ ಗೊತ್ತಿದೆ, ಒಂದು ಪತ್ರಿಕೆಯನ್ನು ಪ್ರಿಂಟ್ ಮಾಡೋದಕ್ಕೆ 30 ರೂಪಾಯಿ ಬೇಕು, 6 ರೂಪಾಯಿಗೆ ಮಾರ್ತಾಯಿರ್ತೀವಿ. ಆ 24 ರೂಪಾಯಿನ ತರದೇ ಹೋದರೆ ಈ ಉದ್ಯಮನೇ ಉಳಿಯಲ್ಲ. ಇದರ ಮಧ್ಯೆ ಜಾಹೀರಾತು ಹಾಕಬೇಡಿ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಜಗತ್ತಲ್ಲಿ ಯಾರಾದರೂ ಒಬ್ಬರು 30 ರೂಪಾಯಿ ಕೊಟ್ಟು ಪತ್ರಿಕೆ ತಗೋತೀನಿ ಅಂತ ಒಂದಷ್ಟು ಮಂದಿ ಮುಂದೆ ಬಂದರೆ, ಜಾಹೀರಾತಿಲ್ಲದ ಅವರಿಗೆ ಬೇಕಾದಂಥ ಪತ್ರಿಕೆಯನ್ನು ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿದ್ವಿ. ಶ್ಯಾಮ್ ಸುಂದರ್ ಇದ್ದಾಗ ಒಂದು ಪತ್ರಿಕೆಯನ್ನು ಮಾಡಿದ್ವಿ, ಆನ್ಲೈನ್ ಪತ್ರಿಕೆ, ಡಿಜಿಟಲ್ ಪತ್ರಿಕೆ. ತಿಂಗಳಿಗೆ $1 ಕೊಡಿ, ಅತ್ಯುತ್ತಮವಾದ ಕಥೆಗಳನ್ನ ಕೊಡ್ತೀವಿ, ಒಳ್ಳೆ ಲೇಖಕರನ್ನ ಅಂತ. ನೋಬಡಿ ವಾಸ್ ರೆಡಿ ಟು ಪೇ $1 ಪರ್ ಮಂತ್ ಫಾರ್ 10 ಸ್ಟೋರೀಸ್. ಇತ್ತು ಅವಾಗ 40 ರೂಪಾಯಿ ಇತ್ತು. ಅದು ಎಷ್ಟು 10 ಕಥೆಗಳು, ಕಾಯ್ಕಿಣಿ, ವಿವೇಕ್ ಶಾನುಭಾಗು, MS ಶ್ರೀರಾಮು, ಅಮರೇಶ್ ನುಗ್ಡೋಣಿ ಇಂಥವ್ರು ಬರೆದ ಕಥೆಗಳು. ಇಂಥ ಒಂದು 10 ಕಥೆಗಳಿಗೆ $1 ಕೊಡಲಿಕ್ಕೆ ಅವರು ರೆಡಿ ಇಲ್ಲ. ಅಂದರೆ ಇದು ಇದೆಯಲ್ಲ, ಇದು ಭಾಳ ಸಂದಿಗ್ಧದ ಸಂಗತಿ. ನಿಮಗೆ ಒಳ್ಳೆಯದು ಬೇಕು, ಆದರೆ ದುಡ್ಡು ಕೊಡೋಕ್ಕೆ ರೆಡಿ ಇರಲ್ಲ. ನಮಗೆ ಅಡ್ವರ್ಟೈಸ್ಮೆಂಟ್ ಬೇಡ, ಬಟ್ ವಿ ಡೋಂಟ್ ಸಬ್ಸ್ಕ್ರೈಬ್ ಯೂಟ್ಯೂಬ್, ಆ ಥರದ ಪರಿಸ್ಥಿತಿ. ಸೊ ಇದರಿಂದ ಒಂದು ಮಾಧ್ಯಮ ಪಾರಾಗದೇ ಇದ್ದರೆ ಹೀಗೆ ಇರುತ್ತೆ. ಅದನ್ನು ಪಾರಾಗೋದು ಹೇಗೆ ಅಂದರೆ, ಪಾರಾಗೋದಕ್ಕೆ ಆ ಕಡೆಯಿಂದ ಹಿಂಗೆ ಮುಂಚೆ ನ್ಯಾಷನಲ್ ಜಿಯೋಗ್ರಫಿಕನ್ನು ನೀವು ಸಬ್ಸ್ಕ್ರೈಬ್ ಮಾಡಿದಾಗಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಿರಲಿಲ್ಲ. ಬಟ್ ಈಗ ಅದು ಅಂಥ ಯಾವುದೇ ಚಾನಲ್ ಉಳಿದಿಲ್ಲ ಇವತ್ತು. ಜಾಹೀರಾತಿಲ್ಲದೆ ಯಾವುದೇ ಚಾನಲ್ ಕೂಡ ಉಳಿಯಲ್ಲ. ಸಬ್ಸ್ಕ್ರೈಬರ್ಸ್ ಓನ್ಲಿ ಅಂತ ಹೇಳೋ ಚಾನಲ್ಗಳು ಇಲ್ಲ ಈಗ. ಯಾಕಂದರೆ ನಾನು ನ್ಯೂಯಾರ್ಕ್ ಟೈಮ್ಸ್ ನ್ಯೂಯಾರ್ಕರ್ ಇದೆಯಲ್ಲ, ನ್ಯೂಯಾರ್ಕರಲ್ಲಿ ಅದ್ಭುತವಾದ ಕಥೆಗಳು ಬಿಡ್ತವೆ. ನಾನು ಒಂದು ಕತೆ ಬೇಕಿದ್ರೆ ಅವ್ರು $9 ಕೊಡಿ ಅಂತ ಕೇಳ್ತಾರೆ. ನಾನು ಆ ಕತೆ ಓದೋದೇ ಬಿಟ್ಬಿಡ್ತೀನಿ. $9 ಕೊಟ್ಟು ಓದುವಷ್ಟು ನಾನು ಶ್ರೀಮಂತನೂ ಅಲ್ಲ, ಅದು ನನಗೆ ಭಾಳ ಈ ವಯಸ್ಸಲ್ಲಿ ಅಗತ್ಯನೂ ಅನಿಸಲ್ಲ. ಅದೇ ಫ್ರೀ ಕೊಟ್ಟರೆ ಆ ಕತೆ ಓದ್ತೀನಿ. ನಮ್ಮ ಪೇಪರ್ಗಳಿದ್ದಾವಲ್ಲ, ಪೇಪರ್ಗಳಿಗೆ ಫ್ರೀ ಇದ್ದರೆ ಭಾಳಷ್ಟು ಮಂದಿ ಓದ್ತಾರೆ, ಸಬ್ಸ್ಕ್ರೈಬ್ ಮಾಡಿದರೆ ಓದಲ್ಲ. ಸೊ ಹೀಗೆ ಅದು ದುಡ್ಡು ಮುಖ್ಯವೋ ಅಥವಾ ಇದು ಬೇರೆ ಕಡೆ ಸಿಗುತ್ತೆ ಅಂತ ಹೇಳೋ ಮನೋಭಾವವೋ ನಂಗೆ ಅರ್ಥ ಆಗಲ್ಲ ಅದು.